ಪ್ರೇಮಮೂರ್ತಿ ಅವರೇ, ಬಹುಶಃ ಈ ದೃಶ್ಯಾವಳಿ ನೋಡಿದಾಗ ಎಂಥವರ ಕರುಳು ಕೂಡ ಚುರುಕಂತ ಅನಿಸ್ಬಿಡುತ್ತೆ. ಸೊ ಅದರ ನಿರ್ದಯವಾಗಿ ವರ್ತಿಸುವಂತಹ ಇಂಥ ಒಂದು ರಾಕ್ಷಸಿ ಪ್ರವೃತ್ತಿ ಇದೇನು ಡೇ ಕೇರ್ ಸೆಂಟರ್ ಮೇಡಮ್, ಅಥವಾ ಬೇರೆ ಇನ್ನೇನಾದರೂ ಈ ಬಹುಶಃ ನಾವು ತಾಲಿಬಾನು ಅಥವಾ ಬೇರೆ ಇನ್ಯಾವುದೋ ದೇಶದಲ್ಲಿ ನಡೆಯುವಂಥ ರಾಕ್ಷಸಿ ಪ್ರವೃತ್ತಿ ನಾವು ಇಲ್ಲೇ ನೋಡ್ತಿದ್ವಿ ಅಂತ ಅನಿಸ್ಬಿಡುತ್ತೆ. ಈಗ 4 ದಿನದ ಹಿಂದೆ ಒಂದು ತಾಯಿ ಆದವಳು ಒಂದು ಮಗುನ ಮೆಟ್ಲಿಂದ ಕಾಲಿಂದ ಒದ್ದು ಮೆಟ್ಲಿಂದ ತಳ್ತಾಳೆ. ತಾಯಿ ತನ್ನ ಮಗುನೇ. ನಾವು ಅದನ್ನು ನೋಡಿದಾಗ ಅವಳು ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿ ಹೊಡೆದಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂತು. ಒಂದೇ ಒಂದು ತಳ್ತಾಳೆ, 3 ಮೆಟ್ಲಿಂದ ಕೆಳಗಡೆ ಬೀಳುತ್ತೆ, ಆಮೇಲೆ ಒಳಗಡೆಯಿಂದ ಬಂದು ಯಾರೋ ಮಗು ತೊಗೊಂಡು ಹೋಗ್ತಾರೆ. ನಾವು ಅದೊಂದಕ್ಕೆ ನಾವು ಸಂಕಟ ಆಯಿತು ನಮಗೆ. ಇವಳೇನು ಮಕ್ಕಳನ್ನ ಹೆತ್ತಿದ್ದಾಳೆ, ಇವಳೇನು ನರರೂಪದ ರಾಕ್ಷಸಿನ ಅಂತ ಅಂದ್ಕೊಂಡು ಬೈಕೊಂಡ್ವಿ ನಾವು. ಅವಳು ಎದುರುಗಡೆ ಸಿಕ್ಕಿದ್ರೆ ಮಾತ್ರ ನಾವು ಏನು ಮಾಡ್ತಿದ್ವೋ ಗೊತ್ತಿಲ್ಲ. ಬಟ್ ಇವತ್ತಿನ ದಿನ ನೋಡಿದಾಗ ಅದಕ್ಕಿಂತ ಅಮಾನವೀಯ ಕೃತ್ಯ ಇವತ್ತು ನಡೆದಿದೆ. ಇವಾಗ ಡೇ ಕೇರ್ ಸೆಂಟ್ರ್ ಅಂತಂದರೆ ಹಿಂದಿನ ಸುಮಾರು ವರ್ಷದ ಹಿಂದೆ ಏನು ಅವಾಗಿಂದ ಅಪವಾದ ಇದೆ. ಡೇ ಕೇರ್ ಸೆಂಟ್ರ್ ಮೇಲೆ ಇವತ್ತಿನ ಅಪವಾದ ಇಲ್ಲ ಸರ್, ಇದು ತುಂಬ ದಿನದಿಂದನೇ ಅಪವಾದ. ಈ ಡೇ ಕೇರ್ ಸೆಂಟ್ರಿಗೆ ಮಕ್ಕಳನ್ನ ಬಿಡ್ತಾರಲ್ಲ, ಆ ಮಕ್ಕಳಿಗೆ ರಾತ್ರಿ ಮಧ್ಯಾಹ್ನ ಮಲಗಕ್ಕೆ ಸ್ಲೀಪಿಂಗ್ ಡೋಸ್ ಹಾಕ್ಬಿಟ್ಟು ಮಲಗಿಸ್ಬಿಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದು ಜಗಜ್ಜಾಹೀರಾಯಿ. ಈ ರೀತಿ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವೇ? ದುಷ್ಪರಿಣಾಮ ಬೀರಲ್ವೇ? ಅದು ಪೋಷಕರಿಗೆ ಗೊತ್ತಿರಲ್ಲ. ಪೋಷಕರಿಗೆ ಖಂಡಿತ ಗೊತ್ತಿದೆ ಸರ್, ಖಂಡಿತ ಗೊತ್ತಿರುತ್ತೆ. ಕೆಲವೊಂದು ಗಲಾಟೆಗಳು ಆಗಿದೆ, ಕೆಲವೊಂದು ಬೇಬಿ ಕೇರ್ ಸೆಂಟರ್ಗಳನ್ನ ಮುಚ್ಚಿದ್ದಾರೆ. ಅವಾಗ ತುಂಬ ಗಲಾಟೆಗಳಾಗಿದೆ. ನಾವು ಹೋಗಿ ಸುಮಾರು ಕೇರ್ ಸೆಂಟರ್ನ ನಾವು ಗಲಾಟೆ ಮಾಡಿದ್ದೀವಿ. ಆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ನೋಡಿ, ಆ ಮಕ್ಕಳ ಆಟ ಪಾಠ ನೋಡಿ ಬೆಳೆಯೋ, ಆಟ ಪಾಠ ಆಗಿ ಆಡೋ ಮಕ್ಕಳವರು. ಇವಾಗ ಅವ್ರಿಗೆ ಆಟ ಆಡೋಕ್ಕೆ ಮತ್ತು ತಮಗೆ ಬಂದಂತೆ ಮನಸ್ಫೂರ್ತಿಯಾಗಿ ಆಟ ಆಡೋಕ್ಕೆ ಅದೊಂದು ವಯಸ್ಸು ಆ ಮಕ್ಕಳಿಗೆ. ಆ ಮಕ್ಕಳನ್ನೇ ಇವರು ವಾಶ್ರೂಮಲ್ಲಿ ಕೂಡ ಹಾಕ್ತೀವಿ, ಆಮೇಲೆ ವಾಷಿಂಗ್ ಮಿಷಿನಲ್ಲಿ ಕೂಡ ಜೆಟ್ಟಲ್ಲಿ ಹೊಡೆಯೋದು, ಬಾಯಿ ಒಳಗಡೆ ನೀರನ್ನ ಅದು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಮೇಡಮ್. ಬರುತ್ತೆ ಸರ್. ಅದು ಮಕ್ಕಳ ಬಾಯಿಗೆ ಅಷ್ಟು ಫೋರ್ಸ್ ಆಗಿ ಹೋಯ್ತು ಅಂತಂದ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಡ ಅಂತ ಅಲ್ಲ. ಅವಳು ಏನು ಒಬ್ಬಳ ತಾಯಿನ ಅಥವಾ ಅವಳು ಮಕ್ಕಳಿಲ್ವಾ, ಅವಳು ಮಕ್ಕಳ ಹೆತ್ತಿರೋದಿಲ್ವಾ? ಆಮೇಲೆ ಇನ್ನೊಂದು ಸರ್, ಇದು ಪೋಷಕರದ್ದು ತಪ್ಪಿದೆ ಸರ್. ಪೋಷಕರದ್ದು ಈಗ ಅಲ್ಲಿ CC ಕ್ಯಾಮ್ರಾ ಇದೆಯಾ ನೋಡಬೇಕು. ಅಲ್ಲಿ ಆ ಒಂದು ಬೇಬಿ ಸೆಂಟ್ರಿಗೆ ನಾವು ಸೇರಿಸಿದ್ರೆ ಆಗಲಿಲ್ಲ, ನಮ್ಮ ಕರ್ತವ್ಯ ಮುಗೀತು ಅಂತಿಲ್ಲ. ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ, ಮಕ್ಕಳನ್ನ ನೋಡ್ಕೋತಾರೆ ಅಂತ ಅದಲ್ಲ. ಅಲ್ಲಿ ಏನಾಗ್ತಾ ಇದೆ, ಇದು CC ಕ್ಯಾಮ್ರಾ ಇದೆಯಾ, CCTV ಇದೆಯಾ, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋತಾ ಇದ್ದಾರೆ. ನಾವು ಅಲ್ಲೇ ಕೂತ್ಕೊಂಡೇ ಇವಾಗೆಲ್ಲ ಸಾಕಷ್ಟು ವಿಜ್ಞಾನ ಮುಂದುವರೆದಿದೆ. ಅಲ್ಲಿ CC ಕ್ಯಾಮ್ರಾ ಇರೋದನ್ನು ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡೇ ನೋಡ್ಬೋದು. ಇವರೆಲ್ಲ ಆಫೀಸಲ್ಲೇ ಕೂತ್ಕೊಂಡೇ ನೋಡ್ಬೋದು. ಮಗು ಏನಾಗ್ತಿದೆ, ಮಗುಗೆ ಏನು ತಿಂತು, ಮಗು ಏನು ಮಾಡ್ತಿದೆ ಅಂತ ನೋಡ್ಬೋದು. ಅದನ್ನೆಲ್ಲ ಮೀರಿ ಇಂಥ ಒಂದು ಬೇಬಿ ಸೆಂಟ್ರಿಗೆ ಹಾಕ್ತಾರೆ ಅಂತಂದರೆ ಅವ್ರು ಇನ್ನೆಂಥ ಪೋಷಕರು. ಆಮೇಲೆ ಕೆಲವೊಂದು ಮಾಡಬೇಕು ಅಂತಂದರೆ ಇವರು ಬರೀ ದುಡ್ಡುಗೋಸ್ಕರ ಮಾಡ್ತಾರೆ. ದುಡ್ಡುಗೋಸ್ಕರ ಇವರು ಇರೋದು. ಇವಾಗ ನಾವು ಕೇಸ್ ಹಾಕಬೇಕಾಗಿರೋದು, ನಾವು ಹಿಡಿಬೇಕಾಗಿರೋದು ಇದರ ಮಾಲೀಕರು ಏನು ಮಾಡ್ತಾರೆ, ಇಂಥವ್ರನ್ನ ಅನಾಗರಿಕರ. ಮತ್ತು ಇವರು ಟ್ರೈನಿಂಗ್ ಆಗಿರಬೇಕು ಸರ್. ಒಂದು ಮಕ್ಕಳನ್ನ ನೋಡ್ಕೋಬೇಕಾದ್ರೆ ಕೆಲವೊಂದು ಟ್ರೈನಿಂಗ್ ಇದೆ. ಅವ್ರಿಗೆ ಏನು ತಿನ್ನಿಸ್ಬೇಕು, ಟೈಮ್ಗೆ ಫುಡ್ ಏನು ತಿನ್ನಿಸ್ಬೇಕು, ಟೈಮಿಗೆ ಯಾವ ಥರ ಮಲಗಿಸ್ಬೇಕು, ಯಾವ ಟೈಮ್ನಲ್ಲಿ ಮಲಗಿಸ್ಬೇಕು, ಯಾವ ಟೈಮ್ನಲ್ಲಿ ಆಟ ಆಡಿಸ್ಬೇಕು, ಅಕ್ಕಪಕ್ಕದಲ್ಲಿ ಪಾರ್ಕ್ಗಳಿದೆಯಾ. ಆಮೇಲೆ ಚಿಕ್ಕ ಕೋಣೆನಲ್ಲಿ ಬೇಬಿ ಸೆಂಟರ್ ಮಾಡೋದಲ್ಲ, ಸ್ವಲ್ಪ ವಿಶಾಲವಾಗಿ ಮಕ್ಕಳಿಗೆ ಆಟ ಆಡೋಕ್ಕೆ ಇರಬೇಕು. ಅದೆಲ್ಲ ಒಂದು ಬಿಸ್ನೆಸ್ ದಂಧೆ ಆಗ್ಬಿಟ್ಟಿದೆ. ಒಂದು ಚಿಕ್ಕ ಪ್ಲೇಸ್ ಇದ್ರೆ ಅಲ್ಲೇ ಒಂದು 10 ಜನ ಮಕ್ಕಳಲ್ಲೇ ಅದೆಲ್ಲಿ ಮಲಗಿಸ್ತಾರೆ, ಎಲ್ಲ ಆಟ ಆಡಿಸ್ತಾರೆ. ಅದಲ್ಲ ಸರ್ ಬೇಬಿ ಸೆಂಟ್ರು, ಬೇಬಿ ಕೇರ್ ಸೆಂಟ್ರ್ ಮಾಡೋ ಸ್ಥಿತಿ ಅದಲ್ಲ. ಪೋಷಕರು ಅಷ್ಟೇ ಪೂರ್ತಿ ಇದೆಲ್ಲ ನೋಡ್ಕೊಂಡೇನೆ ತನ್ನ ಮಕ್ಕಳನ್ನ ಅಲ್ಲಿ ಹೋಗಿ ಸೇರಿಸ್ಬೇಕು. ಮಕ್ಕಳು ಆಟ ಆಡೋಕ್ಕೆ ಜಾಗ ಇದೆಯಾ, ಮಲಗಕ್ಕೆ ಎಲ್ಲಿ ಮಲಗಿಸ್ತಾರೆ, ಏನು ತಿನ್ನಿಸ್ತಾರೆ, ಏನು ಕುಡಿಸ್ತಾರೆ. ಆಮೇಲೆ ಕೆಲವೊಂದು ಇವಾಗೆಲ್ಲ ಕಲ್ತಿದ್ದಾರೆ ಸರ್. ಈಗ ಫುಡ್ಡಲ್ಲಿ ನಿದ್ದೆ ಮಾತ್ರೆ ಹಾಕಿ ಮಲಗಿಸ್ಬಿಡ್ತಾರೆ ಅಂತ ಗೊತ್ತಾದ್ಮೇಲೆ ಪೋಷಕರು ಏನು ಮಾಡ್ತಾರೆ, ತನ್ನ ಮನೆಯಿಂದನೇ ಇಡ್ಲಿನೋ ದೋಸೆನೋ ಏನೋ ಇದನ್ನೇ ತಿನ್ನಿಸ್ಬೇಕು ಅನ್ನೋ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಬಟ್ ಇದು ಮಾಡಿರೋದು ಮಾತ್ರ ತುಂಬ ರಾಕ್ಷಸಿ ಪ್ರವೃತ್ತಿ ಅಂತ ಅನ್ಬೋದು. ಆ ಲೇಡಿನ ಮಾತ್ರ ಹಾಗೆ ಬಿಡೋಕ್ಕಾಗಲ್ಲ. ಆಮೇಲೆ ಮಾಲೀಕರ ಮೇಲೂ ಅದು ಪರಿಣಾಮ ಬೀಳಬೇಕು.